ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಚಳಿಗಾಲದ ಅಧಿವೇಶನಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಸುವರ್ಣಸೌಧ ಆಹ್ವಾನ ನೀಡುತ್ತಿದೆ. ನಾಳೆಯಿಂದ 8 ದಿನ ಬೆಳಗಾವಿ ರಾಜ್ಯದ ಪವರ್ ಸೆಂಟರ್ ಆಗಲಿದ್ದು ಉತ್ತರದತ್ತ ಸರ್ಕಾರ ಕಣ್ಣು ಹಾಯಿಸುತ್ತಾ ಅನ್ನುವಂಥ ಜಿಜ್ಞಾಸೆ ಇದೆ. ಎಂದಿನಂತೆ ಆಡಳಿತ ವಿಪಕ್ಷ ಎರಡೂ ತಂತ್ರ ಪ್ರತಿತಂತ್ರದಲ್ಲಿ ಬ್ಯುಸಿಯಾಗಿದ್ದಾವೆ. ಶಾಲಾ ಪಠ್ಯದಲ್ಲಿ ಭಗವದ್ಗೀತೆ ಅಳವಡಿಸಬೇಕು ಅಂತ ಹೇಳಿ ಎಚ್ಡಿಕೆ ಪತ್ರಕ್ಕೆ ಸಿಎಂ ಸಿದ್ದು ಕಿಡಿಯಾಗಿದ್ದಾರೆ. ಕುಮಾರಸ್ವಾಮಿಗೆ ಮನುವಾದಿ ಅಂತೆಲ್ಲ ಬಿರುದನ್ನ ದಯಪಾಲಿಸಿದ್ದಲ್ಲದೆ ಗೀತೆ ಬದಲು ಸಂವಿಧಾನ ಪೀಠಿಕೆಗೆ ಸಲಹೆ ನೀಡಿದ್ದಾರೆ. ಕಾಂಗ್ರೆಸ್ ಕಂಸನನ್ನ ನಂಬಿದೆ ಅಂತ ಹೇಳಿ ದಳಪತಿ ತಿವಿದಿದ್ದಾರೆ. ಇಡೀ ಇಂಡಿಯಾಗೆ ಹಬ್ಬಿರುವ ಇಂಡಿಗೋಳು ಕಮ್ಮಿ ಆಗ್ತಾ ಇಲ್ಲ. ಇವತ್ತು ಕೂಡ 650 ವಿಮಾನಗಳು ರೆಕ್ಕೆ ಬಿಚ್ಚದ ಪರಿಣಾಮ ಜನ ಪರದಾಡಿತು. ಈ ನಡುವೆ ಸಿಇಒಗೆ ಡಿಜಿಸಿಎ ತೀಕ್ಷ್ಣವಾದ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದೆ. ಇತ್ತ ಬೆಂಗಳೂರಿನಲ್ಲಿ ಇಂಡಿಗೋ ವಿರುದ್ಧ ರಸ್ತೆ ತಡೆದು ವಾಟಾಳ್ ಪ್ರತಿಭಟಿಸಿದ್ದಾರೆ. ಗೋವಾದ ಸಂಗೀತ ಕಾರ್ಯಕ್ರಮದಲ್ಲಿ ಸೀಲಿಂಗ್ನಲ್ಲಿ ಕಾಣಿಸಿಕೊಂಡಂತಹ ಬೆಂಕಿಯಿಂದ ಇಡೀ ನೈಟ್ ಕ್ಲಬ್ ಧಗಧಗಿಸಿ 25 ಮಂದಿ ಸಜೀವ ದಹನವಾಗಿದ್ದಾರೆ. ಸಿಬ್ಬಂದಿ ಸೇರಿ ಪ್ರವಾಸಿಗರು ಸಾವಿನ ಮನೆ ಸೇರಿದ್ದು 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ದುರಂತಕ್ಕೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಕ್ರಿಕೆಟರ್ ಸ್ಮೃತಿ ಮಂದಾನ ಶುಭ ವಿವಾಹ ಆರಂಭಕ್ಕೂ ಮೊದಲೇ ಅಂತ್ಯ ಕಂಡಿದೆ. ಮದುವೆ ರದ್ದುಗೊಳಿಸಿದ್ದಾಗಿ ಘೋಷಿಸಿ ಟ್ರೋಫಿ ಗೆಲ್ಲುವತ್ತ ಗುರಿಯನ್ನ ನೆಟ್ಟಿದ್ದಾರೆ. ಇತ್ತ ಪಲಾಶ್ ಮುಚ್ಚಲ್ ತಾನು ವಂಚಿಸಿಲ್ಲ ಅನ್ನುವ ಸ್ಪಷ್ಟನೆಯ ಜೊತೆ ವದಂತಿ ಹರಡಿದ್ರೆ ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.